ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಲ್ಲಿ ಶಾಲೆಗಳಿಗೆ ಪ್ರವೇಶ ಪಡೆಯೋದು ಸುಲಭದ ಮಾತಲ್ಲ. ಸಾಲಲ್ಲಿ ನಿಂತ್ರೇನೆ ನಿಮಗೆ ಪ್ರವೇಶ ಸಿಗುವುದು. ಆದರೆ ಖುಷಿ ವಿಷಯ ಏನಂದ್ರೆ RTE ಕಾಯ್ದೆಯನ್ನ ಈ ಬಾರಿ ಕಟ್ಟುನಿಟ್ಟಾಗಿ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಪಡೆಯಲು ಈಗಲೇ ಕ್ಯೂ ಶುರುವಾಗಿದೆ. ಪೋಷಕರು ತಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಸೇರಿಸಲು ಮುಂದಾಗ್ತಿದ್ದಾರೆ. ಹೀಗಾಗಿ ಶಾಲೆಗಳ ಮುಂದೆ ಪೋಷಕರು ಅಪ್ಲಿಕೇಶನ್ಗಾಗಿ ಕ್ಯೂ ನಿಲ್ತಿರೋ ದೃಶ್ಯ ಸಾಮಾನ್ಯವಾಗಿದೆ. ಸರ್ ತುಂಬ ಕಷ್ಟ ಸರ್, ಕ್ಯೂ ನಿಂತ್ಕೋಬೇಕು. ಬೆಳಗಿನ ಜಾವ 4 ಗಂಟೆಗೆ ಬಂದೆ. 4 ಗಂಟೆಯಿಂದ ಇವಾಗ ನನಗೆ 11 ಕಾಲೇಜ್ ಸಿಕ್ಕಿದೆ. ಬಂದಾಗ ನಾನು 75ನೇ ನಂಬರ್. ನನಗೆ ಅದಕ್ಕಿಂತ ಮುಂಚೆ ನನಗಿನ್ನ 75 ಜನ ಮುಂಚೆ ಬಂದಿದ್ದಾರೆ. ಅವರು ಎಷ್ಟು ಬೇಗ ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ನಾನು 4 ಗಂಟೆಗೆ ಬಂದೆ. ಇನ್ನು ಖಾಸಗಿ ಶಾಲೆಗಳಲ್ಲಿ RTE ಮಕ್ಕಳ ದಾಖಲಾತಿಗೆ ಇವತ್ತಿನಿಂದ ಫೆಬ್ರವರಿ 5ರವರೆಗೆ ಅರ್ಜಿಗಳನ್ನು ನೀಡಲಾಗುತ್ತಿದೆ. ಅರ್ಜಿಗಳನ್ನು ಖಾಸಗಿ ಶಾಲೆಗಳು, ಗ್ರಾಮ ಪಂಚಾಯಿತಿ, BEO ಮತ್ತು DDPI ಕಚೇರಿಗಳಲ್ಲಿ ವಿತರಿಸಲಾಗುತ್ತೆ. ಇವತ್ತು BEOಗಳು ಅವರವರ ನೈಬರ್ಹುಡ್ ಸ್ಕೂಲ್ಸ್ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಆ ನೈಬರ್ಹುಡ್ ಪಟ್ಟಿಯಲ್ಲಿರ್ತಕ್ಕಂಥ ಶಾಲೆಗಳಿಗೆ ಆ ನೈಬರ್ಹುಡ್ನಲ್ಲಿರ್ತಕ್ಕಂಥ ಪೋಷಕರು ನಾಡಿದ್ದು ಸೋಮವಾರ 7ನೇ ತಾರೀಕಿನಿಂದ ಅಪ್ಲಿಕೇಶನ್ ಕೊಡ್ಬೋದು. ಇದರಲ್ಲಿ ವೇಳಾಪಟ್ಟಿನಲ್ಲಿ ಅದೆಲ್ಲ ಹೇಳಿದ್ದೇವೆ. ಅದರ ಪ್ರಕಾರವಾಗಿ ಅದಕ್ಕೊಂದು ತಿಂಗಳು ಕೊಟ್ಟಿದ್ದೀವಿ. ಫೆಬ್ರವರಿ 5ರವರೆಗೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋದು. RTE ಅಡಿ ಮಕ್ಕಳ ದಾಖಲಾತಿಗೆ ಕೆಲವರು ಏಜೆಂಟರಂತೆ ವರ್ತಿಸಿ ಪೋಷಕರನ್ನು ಮೋಸ ಮಾಡೋ ಸಾಧ್ಯತೆ ಇದೆ. ಕ್ಯಾಮ್ರಾಮನ್ ಯುಗಂಧರ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಅಲ್ಲಲ್ಲಿ ಸರ್ಕಾರಿ ಶಾಲೆಗಳಿವೆ, ಆದರೆ ಕಟ್ಟಡಗಳೇ ಇರಲ್ಲ. ಆದರೆ ಇಲ್ಲೊಂದು ಶಾಲಾ ಕಟ್ಟಡವಿದೆ, ಆದರೆ ಅದನ್ನು ಉದ್ಘಾಟನೆ ಮಾಡೋಕೆ ಹಿಂದು ಮುಂದು ನೋಡಲಾಗ್ತಾ ಇದೆ. ಹೀಗಾಗಿ ಅದು ಬೇರೆಯದ್ದೇ ಕೆಲಸಕ್ಕೆ ಬಳಕೆ ಆಗ್ತಾ ಇದೆ. ಈ ಕಟ್ಟಡ ನಿರ್ಮಾಣವಾಗಿ 6 ವರ್ಷಗಳಾದರೂ ಇನ್ನೂ ಆರಂಭವಾಗದ ತರಗತಿ, ಅನೈತಿಕ ಚಟುವಟಿಕೆಗಳ ತಾಣವಾಗಿರೋ ಶಾಲಾ ಕಟ್ಟಡ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ನಲ್ಲೂರುಹಳ್ಳಿ ಶಾಲೆಯ ದುಸ್ಥಿತಿ. ಇದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆ ಎಂದು ಹೆಸರಿಡಲಾಗಿತ್ತು. 10 ಲಕ್ಷ ವೆಚ್ಚ ಮಾಡಿ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಆದರೆ ಕೊಠಡಿಗಳ ಕೊರತೆ ಅಂತ ಕಾರಣ ಹೇಳಿ ಇನ್ನೂ ಶಾಲೆಯನ್ನೇ ಉದ್ಘಾಟನೆ ಮಾಡಿಲ್ಲ. ಕಟ್ಟಿದ್ದೀವಿ, ಅಲ್ಲಿ ಮತ್ತೆ ಇನ್ನು 2 ಕೊಠಡಿ ಶಾರ್ಟೇಜ್ ಮಕ್ಕಳಿಗೆ. ಯಾಕಂದರೆ ಎಲ್ಲ ಸ್ಕೂಲು ಒಂದೇ ಸರಿ ಶಿಫ್ಟ್ ಮಾಡಬೇಕಲ್ಲ, ಆಫೀಸ್ ರೂಮ್ ಒಂದು ಬೇಕು. ಮತ್ತು ಇವಾಗ ಇರೋದು 6 ಕೊಠಡಿ ಸಾಕಾಗಲ್ಲ ಮಕ್ಕಳಿಗೆ. ಆಗಿದೆ ಸರ್, ಏನು ಮಾಡೋದು, ಸಚಿವರು ಸ್ಪಂದಿಸಲ್ಲ, ಇಲ್ಲಿರೋ BBMP ಸದಸ್ಯರು ಸ್ಪಂದಿಸಲ್ಲ. ವಿಶೇಷ ಅಂದರೆ ವಿಶಾಲವಾದ ಕ್ರೀಡಾಂಗಣ ಮುಂತಾದ ಸೌಕರ್ಯಗಳಿದ್ರೂ ಶಾಲೆ ಉದ್ಘಾಟನೆಗೊಂಡಿಲ್ಲ. ಜೊತೆಗೆ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬಿಟ್ಟಿದೆ. ಸಿಕ್ಕವರು ಕಟ್ಟಡದೊಳಗೆ ಪ್ರವೇಶಿಸಿ ಮಾಡಬಾರದನ್ನ ಮಾಡ್ತಿದ್ದಾರೆ. ಇಲ್ಲಿ ನಗರಸಭೆಯಿಂದ ಒಂದು ಸ್ಕೂಲ್ ರೂಮ್ಗಳನ್ನು ಕಟ್ಟಿಸಿದ್ರು. ಆಗ CMC ಫೀಲ್ಡಲ್ಲಿ ಕಟ್ಟಿಸಿದ್ರು. ಈಗ ಬಂದು ಅದು BBMP ಆಗಿದೆ. BBMP ಆದರೂ ಕೂಡ ಅಲ್ಲಿ ಬಂದು ಕುಡಿಯೋದು, ಇದು ಮಾಡೋದು ಎಲ್ಲ ಇದು ಫುಲ್ಲು ಗಲೀಜಾಗ್ಬಿಟ್ಟಿದೆ. ಅದು ಫುಲ್ಲು ಎಲ್ಲ ಬಂದು ಅಲ್ಲಿ ಸುಮಾರು ಜನ ಕಾರುಗಳಲ್ಲಿ ನಿಲ್ಸ್ಕೊಂಡು ಕುಡಿಯೋದು, ತಿನ್ನೋದು ಎಲ್ಲ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬರ್ತಾರೆ, ಹೋಗ್ತಾರೆ. ಒಟ್ಟಿನಲ್ಲಿ ಹಲವು ಕಡೆ ಶಾಲಾ ಕಟ್ಟಡಗಳಿಗಾಗಿ ಜನರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಇಲ್ಲಿ ಕಟ್ಟಡವಿದ್ರೂ ಉದ್ಘಾಟನೆಯಾಗದೆ ಸಮಸ್ಯೆ ಎದುರಿಸುವಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ P. ಮಧುಸೂದನ್, ಸುವರ್ಣ ನ್ಯೂಸ್. ಕೆಲವು ಸಂಸ್ಥೆಗಳು ಹೇಳ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತವೆ, ಆದರೆ ಅಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳು ಪರದಾಡಬೇಕಾಗತ್ತೆ. ಅದಕ್ಕೊಂದು ಸ್ಯಾಂಪಲ್ ಇಲ್ಲಿದೆ ನೋಡಿ. ಇವರು ರೂಪಾ, ಹೊಸಕೆರೆಹಳ್ಳಿಯ PES ಕಾಲೇಜಿನ ಅಟೆಂಡರ್. 30 ವರ್ಷದ ರೂಪಾ ಇವತ್ತು ಬೆಳಗ್ಗೆ ಕಾಲೇಜಿನಲ್ಲೇ ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ವೇತನ ಹೆಚ್ಚಿಸದ ಕಾರಣ ಮನನೊಂದ ರೂಪಾ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಯತ್ನಿಸಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವ್ರಿಗೂ ತಾಪ ಅವನೇನು ನೋಡ್ತಾ ಇಲ್ಲ. ಅದಕ್ಕೋಸ್ಕರ ಮಕ್ಕಳನ್ನ ಬಾಡಿಗೆ ಕಟ್ಟಬೇಕು, ಮನೆ ಜೀವನ ನಡೆಸಬೇಕು, ಮನೆ ಸಂಸಾರ ಮಾಡಬೇಕು. ತುಂಬ ಕಷ್ಟ ಆಗುತ್ತೆ ಸರ್. ಅದಕ್ಕೆ ಆಮೇಲೆ ಮ್ಯಾನೇಜ್ಮೆಂಟರು ಅವರೇನನ್ನ ಕೇಳಿದ್ರೆ ಅವರು ಬಾಯಿಗೆ ಬಂದಾಗ ಒಂದು ಸ್ವಲ್ಪ ಏನೇನೋ ಮಾತಾಡ್ಕೊತಾರೆ. ಇತ್ತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜಮಾಯಿಸಿದ ಕಾಲೇಜಿನ ಕೆಲ ಅಟೆಂಡರ್ಗಳು ವೇತನ ಹೆಚ್ಚಿಸದ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡ್ರು.
ನನ್ನ ಹತ್ರ ಹೇಳ್ಕೊಂಡು ದುಃಖ ಪಟ್ಕೊಂಡ್ರು ಆಕಿ. ನನ್ನ ಹತ್ರ ನನಗೆ ಸಾಕಾಗ್ತಾ ಇಲ್ಲ, 3,000 ಸಂಬಳ ನನಗೆಲ್ಲ ಕಟ್ಟಾಗ್ತಾ ಇದೆ, ನನಗೆ ಬಸ್ಸಲ್ಲಿ ಬರೋಕ್ಕೂ ಕೂಡ ಬಸ್ ಚಾರ್ಜು ಇಲ್ಲ ನನ್ನ ಹತ್ರ, ನಾನು ಏನು ಮಾಡಲಿ ಅಂತ ನನ್ನ ಹತ್ರನೇ ಹೇಳ್ಕೊಂಡು ಹತ್ರು. ಇಲ್ಲ ನಾನು ಬದುಕೋದೇ ಇಲ್ಲ ಅಂತಲೂ ನನ್ನ ಹತ್ರ ಹೇಳಿದರು. ಆದರೂ ನಾನು ಹೇಳಿದೆ ಬೇಡ ಇನ್ನೊಂದು ಸ್ವಲ್ಪ ದಿವಸ ತಡ್ಕೊಳ್ಳಿ, ನಾವೆಲ್ಲ ಮಾತಾಡಿದ್ದೀವಿ, ಇನ್ನೂ ಒಂದು ಸತಿ ಕರೆದಿದ್ದಾರೆ ಮಾತಾಡೋಣ, ಅವ್ರ ಹತ್ರ ಇನ್ನೂ ಒಂದು ಸತಿ ಕೂತು ಮಾತಾಡೋಣ, ಬೇಡ ಅದು ದುಡುಕ್ಬೇಡಿ ಅಂತ ಹೇಳ್ದೆ. ಆದರೂ ಆಕಿ ಮಾಡ್ಕೊಂಬಿಟ್ಟಿದ್ದಾರೆ. ಇದಕ್ಕೆ ಕಾಲೇಜು ಆಡಳಿತ ಮಂಡಳಿ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದೆ. ಹೀಗಾಗಿ ಕಾಲೇಜಿನ ಅಟೆಂಡರ್ಗಳು ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ಸಿವಿ ರಾಮನಗರದಲ್ಲಿ ಪೊಲೀಸರ ಎಡವಟ್ಟು. ನಾರಾಯಣಪ್ಪ ಎಂಬುವವರಿಗೆ ಸೇರಿದ ಮನೆ ಖಾಲಿ ಮಾಡಿಸಲು ಹೋಗಿ ಮಂಜುನಾಥ್ ಅನ್ನೋ ಮನೆಯನ್ನ ಖಾಲಿ ಮಾಡಿಸಿದ ಪೊಲೀಸರು ಕೋರ್ಟ್ ಆದೇಶ ಪರಿಶೀಲಿಸದೆ ಪೊಲೀಸರು ಮಾಡಿದ ಅವಾಂತರ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ನಿರ್ಜನ ಪ್ರದೇಶದಲ್ಲಿ ಗ್ರಾನೈಟ್ ತುಂಬಿಕೊಂಡು ನಿಂತಿದ್ದ ಆಂಧ್ರ ಮೂಲದ ಲಾರಿ ಬೆಂಕಿಗಾಹುತಿ. ಸರ್ಜಾಪುರದ ಕೊಡತಿ ಬಳಿ ಘಟನೆ. ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಅವಘಡ. ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ಲಾರಿ ಚಾಲಕ ಕ್ಲೀನರ್ ಪರಾರಿ. ದೆಹಲಿ ಅತ್ಯಾಚಾರದ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಮುಂದುವರೆದ ಪ್ರತಿಭಟನೆ. 20 ದಿನಗಳನ್ನು ಪೂರೈಸಿದ ಸಾಮಾಜಿಕ ಜಾಲತಾಣ ಸಮೂಹದ ಹೋರಾಟ. ಕ್ಯಾಂಡಲ್ ಹಚ್ಚೋ ಮೂಲಕ ಯುವತಿಗೆ ಶ್ರದ್ಧಾಂಜಲಿ. ಆರ್ಪಿಸಿ ಲೇಔಟ್ನ ಬಿಎಚ್ಇಎಲ್ನ ಒಕ್ಕಲಿಗ ಉದ್ಯೋಗಿಗಳಿಂದ ಕೆಂಪೇಗೌಡ ಹಾಗೂ ಕುವೆಂಪು ಜಯಂತಿ ಆಚರಣೆ. ಆದಿಚುಂಚನಗಿರಿಯ ಶ್ರೀ ಸೌಮ್ಯನಾಥ ಸ್ವಾಮೀಜಿ, ಶಾಸಕ ಎಂ ಕೃಷ್ಣಪ್ಪ ಸೇರಿ ಹಲವು ಗಣ್ಯರ ಉಪಸ್ಥಿತಿ. ಜನಮನ ಗೆದ್ದ ಜಾನಪದ ಸೊಗಡಿನ ಸಾಂಸ್ಕೃತಿಕ ಕಾರ್ಯಕ್ರಮ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸುಬ್ರಹ್ಮಣ್ಯನಗರ ವಾರ್ಡ್ನಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾರ್ಕ್ ಲೋಕಾರ್ಪಣೆ. ಬ್ರಿಗೇಡ್ ಸಂಸ್ಥೆ ಸಹಯೋಗದಲ್ಲಿ 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕ್ರಾಂತಿವೀರನ ಉದ್ಯಾನ. ಸಂಸದ ಡಿಬಿ ಚಂದ್ರೇಗೌಡ, ಮೇಯರ್ ವೆಂಕಟೇಶ್ ಮೂರ್ತಿ ಸೇರಿ ಹಲವು ಗಣ್ಯರ ಉಪಸ್ಥಿತಿ.